ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಉಳ್ಳಾಗಡ್ಡಿ ಖಾರ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡ್ರಿ. ಇವಾಗ ಗ್ಯಾಸಿನ ಮೇಲೆ ಒಂದು ಬಾಳಿಗೆ ಇಟ್ಕೊಂಡು 3 ಇಂದ 4 ಚಮಚ ನಾನು ಶೇಂಗಾ ಕಾಳನ್ನು ಹಾಕ್ಕೊಂಡು ಶೇಂಗಾ ಕಾಳನ್ನು ಚಲೋ ಹೊತ್ತಂಗೆ ಹುರ್ಕೋಬೇಕಾಕೈತೆ ನೋಡ್ರಿ. ಇದು ಹಸಿ ಬಿಸಿ ಹುರಿ ಹಾಕ್ಕೋಬಾರ್ದು. ಸ್ವಲ್ಪ ಆದಷ್ಟು ಚಲೋ ಹೊತ್ತಂಗೆ ಒಂದು ಹದದ ಮ್ಯಾಗ ಹುರ್ಕೋಬೇಕಾಕೈತಿ. ಇದನ್ನ ಸಣ್ಣ ಹುರಿಯಾಗ ಈಗ ನೋಡ್ರಿ ಈ ರೀತಿ ಹುರಿ ಹಾಕೊಂತೈತಿ. ಈಗ ಎಷ್ಟು ಚಲೋ ಹೊತ್ತಂಗೆ ಹುರಿತೀವಲ್ಲ ಉಳ್ಳಾಗಡ್ಡಿ ಖಾರ ಅಷ್ಟು ಟೇಸ್ಟಿಯಾಗಿ ಬರ್ತೈತೆ ನೋಡ್ರಿ ಅದು. ಇವಾಗ ನೋಡ್ರಿ ಕಲರ್ ಕೂಡ ಚೇಂಜ್ ಆಗ್ತಿದ್ದಾಗ ಶೇಂಗಾದ್ದು ಇಷ್ಟು ಕಲರ್ ಬರ್ಬೇಕು ನೋಡ್ರಿ. ಅಲ್ಲಿ ತನಕ ಇದನ್ನು ಶೇಂಗಾ ಕಾಳನ್ನು ಸಣ್ಣ ಹುರಿಯಾಗ ನಾವು ಹುರ್ಕೋಬೇಕಾಕೈತೆ ನೋಡ್ರಿ. ನಾವು ನೋಡ್ರಿ ಇಷ್ಟು ಕಲರ್ ಬಂದೈತಿ. ಇನ್ನೂ ಸ್ವಲ್ಪ ಹೊತ್ತು ಹುರ್ಕೊಂಡ್ಬಿಟ್ಟು ಇದನ್ನ ಸೈಡಿಗೆ ಇಟ್ಕೊಂಡ್ಬಿಡೋಣ ನಾವು ಶೇಂಗಾ ಕಾಳನ್ನೀಗ. ಈಗ ನೋಡ್ರಿ ಹುರಿದದ್ದು ಆಯ್ತು. ಇವಾಗ ಒಂದು ಪ್ಲೇಟಿಗೆ ಹಾಕಿ ಸೈಡಿಗೆ ಇಟ್ಕೊಂಡ್ಬಿಡೋಣ ಇದನ್ನ ಶೇಂಗಾ ಕಾಳನ್ನು. ಈಗ ಪ್ಲೇಟಿಗೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಡು ನಾನೀಗ ಅದೇ ಬಾಳಿಗೆಗೆ ಒಂದು 2 ಚಮಚ ಎಣ್ಣೆ ಹಾಕ್ಕೊಂತೇನೆ ನಾನು. ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡ ನಂತರ ಈಗ ನಾನು ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡೆ ನೋಡ್ರಿ. ಇಲ್ಲಿ ಉಳ್ಳಾಗಡ್ಡಿ ಖಾರಕ್ಕೆ ಸ್ವಲ್ಪ ಖಾರ ಇದ್ರೆ ರುಚಿ ಬರುತ್ತೆ, ಹೀಗಾಗಿ ಒಂದು 4 ಹಸಿಮೆಣ್ಸಿನ್ಕಾಯಿನ ತೊಗೊಂಡೆ ನಾನಿಲ್ಲಿ. ಈಗ ಎಣ್ಣೆ ಒಳಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂತೇನೆ ನೋಡ್ರಿ. ನಾನು ಕಟ್ ಮಾಡಿ ಹಂಗೆ ಇಡೇವು ಹಾಕ್ಕೊಂಡ್ಬಿಟ್ರೆ ಒಮ್ಮೆ ಎಣ್ಣೆ ಒಳಗೆ ಹಾಕೊಂಡ್ಮ್ಯಾಗ ಸಿಡಿ ಚಾನ್ಸಸ್ ಇರ್ತೈತಿ, ಹೀಗಾಗಿ ನಾನು ಕಟ್ ಮಾಡಿ ಹಾಕ್ಕೊಂತೇನೆ ನೋಡ್ರಿ ಒಂದು 4 ಹಸಿಮೆಣ್ಸಿನ್ಕಾಯಿನ. ಇದನ್ನು ಕೂಡ ಎಣ್ಣೆ ಒಳಗೆ ಚಲೋ ತಂಗ ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ. ಅಲ್ಲಿ ತನಕ ನಾವು ಹುರ್ಕೋಬೇಕಾಗತ್ತೆ ನೋಡ್ರಿ ಇದನ್ನ. ಈಗ ನೋಡ್ರಿ ಇಷ್ಟು ಕಲರ್ ಚೇಂಜ್ ಆತಿವಾಗಿದ್ದು ಇದನ್ನು ಕೂಡ ಸೈಡಿಗೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡೋಣ್ರಿ. ಇದನ್ನೀಗ ಹಸಿಮೆಣ್ಸಿನ್ಕಾಯಿನ ಈಗ ನೋಡ್ರಿ ಇಷ್ಟು ಕಲರ್ ಬರ್ಬೇಕದು, ಅಲ್ಲಿ ತನಕ ನಾವು ಹುರ್ಕೋಬೇಕಾಕೈತಿ. ಇದನ್ನು ಕೂಡ ಸ್ವಲ್ಪ ಎಣ್ಣೆ ಹಿಂಗೆ ಈ ರೀತಿ ಬಸ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಬಿಡೋಣ ನಾವು. ಇದು ಕೂಡ ರೆಡಿ ಆಯ್ತು. ಇವಾಗ ಒಂದು ಸಣ್ಣ ಜಾರ್ ತೊಗೊಂಬಿಡೋಣ. ಸಣ್ಣ ಜಾರ್ ತೊಗೊಂಡು ಅದಕ್ಕೆ ನಾವೇನು ಶೇಂಗಾ ಕಾಳನ್ನು ಹುರ್ಕೊಂಡಿದ್ದೆವಲ್ಲ ಅದನ್ನಷ್ಟು ಹಾಕ್ಕೊಂಡ್ರಿ. ಈಗ ನಾವು ಆಮೇಲೆ ಉಳಿದಂಥ ಪದಾರ್ಥಗಳನ್ನ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೋಬೇಕಾಕೈತಿ. ಈಗ ಬರೀ ನಾನು ಶೇಂಗಾ ಕಾಳನ್ನು ಅಷ್ಟು ಹಾಕ್ಕೊಂಡಿದ್ದನ್ನ ಮಿಕ್ಸಿ ಒಳಗೆ ತರಿಯಾಗಿ ನಾನು ಪೌಡ್ರ್ ಮಾಡ್ಕೊತೇನೆ ಶೇಂಗಾ ಕಾಳನ್ನೀಗ. ಈಗ ನೋಡ್ರಿ ಇಷ್ಟು ಹಾಕ್ಕೊಂಡು ನಾನು ಶೇಂಗಾ ಅಷ್ಟು ಹಾಕ್ಕೊಂಡೆ ನಾ. ಈಗ ಇದನ್ನ ತರಿಯಾಗಿ ನಾವು ರುಬ್ಕೋಬೇಕಾಕೈತಿ. ಈಗ ಇದು ಮುಚ್ಚಳ ಮುಚ್ಚಿ ತರಿಯಾಗಿ ರುಬ್ಕೊಂಬರೋಣ. ಈಗ ಆಯ್ತು ನೋಡ್ರಿ, ರುಬ್ಕೊಂಡಿದ್ದು ಆಯ್ತು. ಈಗ ಇಷ್ಟು ತರಿಯಾಗಿರೋಣ ರುಬ್ಕೊಂಡು ನೋಡ್ರಿ. ಇವಾಗ ಉಳಿದಂಥ ಪದಾರ್ಥಗಳನ್ನ ಇದಕ್ಕೆ ಹಾಕ್ಕೊಂತ ಹೋಗ್ಬಿಡೋಣ ನಾವು. ಈಗ ಫಸ್ಟಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತೇನೆ ನೋಡ್ರಿ. ನಾನು ಒಂದು ಸ್ವಲ್ಪ ಹಾಕ್ಕೊಂಡೇನೆ ಹುಣಸೆಹಣ್ಣು ನಾನೀಗ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತೇನೆ. ಒಂದು ಬೆಳ್ಳುಳ್ಳಿನ ಸಿಪ್ಪಿ ಸುಲ್ಕೊಂಡಿದ್ನಿ ಅದನ್ನ ಹಾಕ್ಕೊತೇನೆ. ಈಗ ಬೆಳ್ಳುಳ್ಳಿ ಹಾಕ್ಕೊಂಡೀಗ ಒಂದು 1/4 ಚಮಚ ಅರಶಿನ ಹಾಕ್ಕೊಂಡ್ಬಿಡ್ತೇನೆ ರೀ ಜಾರಿಗಿನ. ಇದಾದ ನಂತರ ಕರಿಬೇವು ಹಾಕ್ಕೊತೇನೆ. ಒಂದು ಎಸಳು ಕರಿಬೇವನ್ನು ಕೂಡ ಹಾಕ್ಕೊಂಡೆ ಇಲ್ಲೇ. ಈಗ ಕರಿಬೇವು ಹಾಕಿದ ನಂತರ 1 ಚಮಚ ಜೀರಿಗೆ ಹಾಕ್ಕೊತೇನೆ ನಾನು. ಈಗ ಎಲ್ಲವನ್ನು ಹಾಕಿದ ಮೇಲೆ ಇದನ್ನು ಕೂಡ ಮುಚ್ಚಳ ಮುಚ್ಚಿ ಇದನ್ನು ಕೂಡ ತರಿಯಾಗಿ ನಾನು ರುಬ್ಕೊಂಡು ಬರ್ತೇನೆ ನಾನೀಗ. ಈಗ ನೋಡಿರಿ ಇಷ್ಟು ತರಿಯಾಗಿ ರುಬ್ಕೊಂಡು ನಾನು. ಇದು ಕೂಡ ಈಗ ಸ್ಟೆಪ್ ನಾವು ರುಬ್ಕೊತ ಹೋಗ್ಬೇಕಾಕೈತಿ. ಈಗ 2ನೇದು ಕೂಡ ಆಯ್ತು. ಈಗ 3ನೇ ಸಲ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರಿ ನಾವು. ಈಗೇನು ಹಾಕ್ಕೊಂಡಿದ್ವಲ್ಲ ಅದನ್ನ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಈಗ ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ. ಉಳ್ಳಾಗಡ್ಡಿ ಖಾರ ಇರೋದ್ರಿಂದ ಸ್ವಲ್ಪ ಉಳ್ಳಾಗಡ್ಡಿ ಇದಕ್ಕೆ ಹೆಚ್ಚಿಗೆ ಬೇಕಾಕೈತೆ ನೋಡ್ರಿ. ಒಂದು 2 ಉಳ್ಳಾಗಡ್ಡಿನ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡೆ ನೋಡ್ರಿ. ಈಗ ಇದನ್ನು ಕೂಡ ಈಗ ನಾವು ತರಿಯಾಗಿ ನಾವು ರುಬ್ಕೋಬೇಕಾಕೈತಿ. ಈಗ ಉಳ್ಳಾಗಡ್ಡಿ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಈಗ ಉಪ್ಪನ್ನು ಹಾಕ್ಕೋಬೇಕಾಗೈತಿ. ಉಪ್ಪನ್ನು ಆದಷ್ಟು ನೋಡ್ಕೊಂಡು ಹಾಕೋರಿ, ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಚಲೋ ಅನ್ನೋದು. ಈಗ 1 ಚಮಚ ಕುಕ್ಕಿಂಗ್ ಆಯಿಲ್ ಹಾಕ್ಕೊತೇನೆ ನೋಡ್ರಿ. ಇದು ಜಾರಿಗೆ ನಾನು ಉಪ್ಪನ್ನು ಹಾಕಿದ ನಂತರ 1 ಚಮಚ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡೆ. ಅದಾದ ನಂತರ ಬೆಲ್ಲ ಹಾಕ್ಕೊತೇನೆ ನೋಡ್ರಿ ನಾನು. ಬೆಲ್ಲ ಹುಣಸೆಹಣ್ಣು ಹಾಕೋದ್ರಿಂದ ಬೆಲ್ಲ ಹಾಕಿದ್ರೆ ಟೇಸ್ಟಿಯಾಗಿ ಬರ್ತೈತೆ ರೀ ಇದು. ಇದರ ಮುಚ್ಚಳ ಮುಚ್ಚಿ ಇದನ್ನು ಕೂಡ ಈಗ ನಾವು ತರಿಯಾಗಿ ರುಬ್ಕೊಂಬಂದು ನೋಡ್ರಿ ನಾನೀಗ. ಈಗ 3ನೇ ಸಲ ಈಗ ಈ ರೀತಿ ರುಬ್ಕೊಂಡು ನಾನೀಗ. ಇದಾದ ನಂತರ ಈಗ ಕೊತ್ತಂಬರಿ ಹಾಕ್ಕೊತೇನೆ ಲಾಸ್ಟಿಗೆ. ಕೊತ್ತಂಬರಿ ಹಾಕಿ ಇದು ಲಾಸ್ಟ್ ರೀ. ಇದು ಮುಚ್ಚಳ ಮುಚ್ಚಿ ಇದನ್ನು ಕೂಡ ನಾನು ರುಬ್ಕೊಂಬಂದುಬಿಡ್ತೇನೆ. ಇವಾಗ ಉಳ್ಳಾಗಡ್ಡಿ ಖಾರ ರೆಡಿ ಆಯ್ತು ನೋಡ್ರಿ. ಈಗ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂತಹ ಉಳ್ಳಾಗಡ್ಡಿ ಖಾರ ರೆಡಿ ಆಯ್ತು. ತರಕಾರಿ ಇಲ್ದಾಗ, ಯಾವ ಕಾಳು ಕಡಿ ಇಲ್ದಾಗ ಈ ಒಂದು ರೆಸಿಪಿನ ರೊಟ್ಟಿ ಚಪಾತಿಗೆ ಅನ್ನಕ್ಕೆ ನಾವು ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು ನೋಡ್ರಿ. ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ. ನನ್ನದೊಂದು ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಮತ್ತು ಶೇರ್ ಮಾಡಿರಿ. ಮತ್ತು ನಮಸ್ಕಾರ ಮತ್ತು ಧನ್ಯವಾದ.